ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ, ಫಿಶ್ ಜೊತೆ ಅರ್ಧ ಸ್ಪೂನು ಅಜ್ವಾಯಿನ ಹಾಕಿ ಅದ್ಭುತವಾದ ರೆಸಿಪಿ ತಯಾರಿಸೋಣ. ಯಾರೂ ಹೇಳ್ಕೊಟ್ಟಿಲ್ಲ, ಆ ಥರ ರೆಸಿಪಿ ರೆಡಿ ಆಗುತ್ತೆ. ಫಿಶ್ ಜೊತೆ ಕಸೂರಿ ಮೆಥಿ ಅಜ್ವಾಯಿನ ಹಾಕಿ ಮಾಡಿರೋ ರೆಸಿಪಿ ತಿಂತಿದ್ರೆ ಸ್ವರ್ಗನೇ ದರಗಿಳ್ದಂಗೆ ಆಗುತ್ತೆ. ಅಷ್ಟು ಅದ್ಭುತವಾದ ರೆಸಿಪಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಒಂದು ಅರ್ಧ ಕೆ.ಜಿ ಫಿಶ್ ತೊಗೊಂಡಿದ್ದೀನಿ. ಫಿಶನ್ನು 3-4 ಸರಿ ತೊಳೆದು ಹುಣಸೆ ರಸ ಮತ್ತು ಅರಿಶಿನದ ಪುಡಿ ಉಪ್ಪು ಹಾಕಿ ತೊಳೆದು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದನ್ನು ತೆಗೆದು ಮತ್ತೆ ನಾವು ಫ್ರೈ ಮಾಡೋದಕ್ಕೆ ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕಿ ರುಚಿಗೆ ತಕ್ಕಷ್ಟು, ಈಗ ಫಿಶ್ಶಿಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಕಿ ಪೇಸ್ಟ್ ಮಾಡ್ಕೊಂಡಿರೋ ಅಂಥದ್ದು. ಒಂದು ಭಾಗ ಬೆಳ್ಳುಳ್ಳಿ ಆದರೆ 3/4% ಶುಂಠಿ, 5-6 ಹಸಿಮೆಣ್ಸಿನ್ಕಾಯಿ, ಖಾರಕ್ಕೆ ತಕ್ಕಂತೆ ಹಸಿಮೆಣ್ಸಿನ್ಕಾಯಿ, ಹೇಳಿದ್ನಲ್ಲ ಅಜ್ವಾಯಿನ ಕಾಳು ಹಾಕಿ ರುಚಿನೇ ಅದ್ಭುತವಾಗಿರುತ್ತೆ ಅಂತ ಅರ್ಧ ಸ್ಪೂನಷ್ಟು ಅಜ್ವಾಯಿನ ಮತ್ತು ಕಸೂರಿ ಮೆಥಿ ಎಲ್ಲವನ್ನು ಮಿಕ್ಸ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವೆಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡ್ಕೋತೀರಾ ಅದ್ಭುತವಾಗಿ ಬರುತ್ತೆ. ಅಷ್ಟು ರುಚಿ, ಉಪ್ಪು, ಖಾರ, ಹುಳಿ ಎಲ್ಲವೂ ಹಿಡಿದಷ್ಟು ರುಚಿ ಅತ್ಯುತ್ತಮವಾಗಿರುತ್ತೆ. ಎಷ್ಟು ನೋಡಿ, ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಪ್ರತಿಯೊಂದು ಪೀಸ್ಗೂ ಹಿಡಿಬೇಕು. ಆ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಡು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡ್ಕೊಳ್ಳಿ. ಅರ್ಧ ಗಂಟೆ ಇಲ್ಲದ್ರೆ 1 ಅವರ್ ಬಿಟ್ಟಷ್ಟು ಇನ್ನೂ ಚೆನ್ನಾಗಿರುತ್ತೆ. ನೀವೆಷ್ಟು ಮ್ಯಾರಿನೇಟ್ ಮಾಡ್ತೀರೋ ಅಷ್ಟು ಅದ್ಭುತವಾಗಿ ಬರುತ್ತೆ. ಈಗ ಡ್ರೈ ಇಂಗ್ರೀಡಿಯೆಂಟ್ಸು ರೆಡಿ ಮಾಡ್ಕೊಳ್ಳೋಣ. 2 ಸ್ಪೂನಷ್ಟು ಕಡಲೆ ಹಿಟ್ಟು, 2 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿನೆಸ್ ಬರುತ್ತೆ. ಅದರಿಂದ ಅಕ್ಕಿ ಹಿಟ್ಟು ಹಾಕೋಬೇಕು. ಇದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಅಥವಾ ಬ್ಯಾಡಗಿ ಮೆಣಸಿನ್ಕಾಯಿ. ಕಲ್ಲರು ತುಂಬ ಲುಕ್ಕಾಗಿ ಕಾಣುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ಹಾಕ್ಕೊಂಡು ಎಲ್ಲವನ್ನು ಉಪ್ಪು, ಖಾರ ಎಲ್ಲ ಸಮ ಪ್ರಮಾಣದಲ್ಲಿ ಹಿಡಿಬೇಕು. ಆ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಎಲ್ಲದಕ್ಕೂ ಮಿಕ್ಸ್ ಆಗುತ್ತೆ. ಈಗ ಮಿಕ್ಸ್ ಆಗಿರೋ ಅಂಥದ್ದನ್ನ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅಲ್ಲಿಗೆ ಇದನ್ನು ಹಾಕ್ಕೊಳ್ಳೋಣ. ಈಗ ಒಂದು 4-5 ಸ್ಪೂನ್ ಹಾಕ್ಕೊಳ್ಳೋಣ. ಬೇಕು ಅಂದರೆ ಮತ್ತೆ ಹಾಕ್ಕೊಂಡು ಎಷ್ಟು ಬೇಕಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪ್ರತಿಯೊಂದು ಪೀಸ್ಗೂ ಹಾಕಬೇಕು. ಆ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಎಲ್ಲ ಪ್ರತಿಯೊಂದು ಪೀಸ್ಗೂ ಚೆನ್ನಾಗಿ ಆಗಬೇಕು. ಆ ರೀತಿ ಮಿಕ್ಸ್ ಮಾಡಿ ನೋಡಿ. ಬೇಕು ಅಂದರೆ ನೀರು ಅವಶ್ಯಕತೆ ಇದ್ದರೆ ಚಿಮ್ಕಿಸ್ಕೊಳ್ಳಿ, ಇಲ್ಲಾಂದರೆ ಬೇಡ. ಈಗ ನೀರು ಅವಶ್ಯಕತೆ ಇಲ್ಲ, ಅದರಿಂದ ನಾನು ನೀರು ಹಾಕ್ಕೊಂಡಿಲ್ಲ. ಇದನ್ನು ಮಿಕ್ಸ್ ಮಾಡಿಟ್ಕೊಂಡು ಕಾದಿರೋ ಅಂಥ ಎಣ್ಣೆಗೆ ಒಂದೊಂದೇ ಪೀಸ್ ಬಿಟ್ಕೊಂಡು ಫ್ರೈ ಮಾಡಬೇಕು. ಮತ್ತು ಇದನ್ನು ಸಿಮ್ಮಲ್ಲೇ ಬೇಯಿಸ್ಬೇಕಾಗುತ್ತೆ. ಸಿಮ್ಮಲ್ಲಿ ಬೇಯಿಸೋದ್ರಿಂದ ನೀಟಾಗಿ ಬೇಯುತ್ತೆ. ನಾವು ಜೋರು ಉರಿ ಮಾಡ್ಕೊಂಡು ಬೇಯಿಸೋದ್ರಿಂದ ಏನಾಗುತ್ತೆ, ಮೇಲೆ ಮಾತ್ರ ಬೆಂದ್ಬಿಡುತ್ತೆ, ಒಳಗೆ ಬೆಂದಿರಲ್ಲ, ಹಸಿ ಇರುತ್ತೆ. ಅದಕ್ಕೋಸ್ಕರ ನೀವು ಸಿಮ್ಮಲ್ಲಿ ಒಂದು 5 ನಿಮಿಷ, ಈ ಕಡೆ ಒಂದು 5 ನಿಮಿಷ, ಆ ಕಡೆ ಒಂದು 4 ನಿಮಿಷ ಬೇಯಿಸ್ಕೊಂಡ್ರೆ ಅದ್ಭುತವಾಗಿರುತ್ತೆ. ನೋಡಿ, ಮಸಾಲೆ ಒಂದೇ ಒಂದು ಚೂರು ಬಿಟ್ಕೊಂಡಿಲ್ಲ, ಅಷ್ಟು ಅದ್ಭುತವಾಗಿ ಬಂದಿದೆ. ಎಲ್ಲ ಎಷ್ಟು ಕರೆಕ್ಟಾಗಿ ಇಟ್ಕೊಂಡಿದೆ ಫಿಶ್ಶಿಗೆ ನೋಡಿ, ಒಂದು ಚೂರು ಬಿಟ್ಟಿಲ್ಲ, ಆ ರೀತಿ ಬಂದಿದೆ. ತಿಳಿ ನೀರಂಗಿದೆ, ಅಷ್ಟು ಅದ್ಭುತವಾಗಿದೆ. ಯಾವುದೇ ಕಬಾಬ್ ಪೌಡ್ರ್ ಇಲ್ಲದೇ, ಟೇಸ್ಟಿಂಗ್ ಪೌಡ್ರ್ ಇಲ್ಲದೇ ಮಾಡ್ಕೊಂಡಿರೋ ಅಂಥದ್ದು ಮನೇಲೇ ತಯಾರಿಸ್ಕೊಂಡು ಮಾಡ್ಕೊಳ್ಳೋದ್ರಿಂದ ಹೆಲ್ದಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಹೈಜಿನಿಕ್ ಆಗಿರುತ್ತೆ. ನಮ್ಮ ಮಕ್ಕಳಿಗೆ ಆಗಲಿ ಮನೆಯವ್ರಿಗೆ ಆಗಲಿ ಕಣ್ಣು ಮುಚ್ಕೊಂಡು ಕೊಡ್ಬೋದು. ಯಾರು ಗೆಸ್ಟು ಸಡನ್ನಾಗಿ ಬಂದಾಗ ಅದ್ಭುತವಾದ ರೆಸಿಪಿ ಮಾಡಬೇಕು ಅಂತಂದರೆ ಈ ಥರ ರೆಸಿಪಿ ಮಾಡ್ಕೊಳ್ಳಿ. ಒಂದೇ ಥರ ಮಾಡ್ಕೊಂಡು ತಿನ್ನೋ ಬದಲು ಈ ಥರ ಮಾಡಿಕೊಂಡ್ರೆ ಅದ್ಭುತವಾದ ರೆಸಿಪಿ. ತಟ್ಟೆ ಖಾಲಿ, ಬೆರಳು ಚಿಪ್ಪೋದಂತೂ ಗ್ಯಾರಂಟಿ. ಒಂದು ತಿಳಿಸಾರು ರಸಮ್ ಜೊತೆ ಹಾಕಿ ಕೊಟ್ರಂತೂ ಅನ್ನ ಒಂದು ತುತ್ತು ಜಾಸ್ತಿನೇ ಹೋಗುತ್ತೆ, ಅಷ್ಟು ಅದ್ಭುತವಾಗಿರುತ್ತೆ. ಎಲ್ಲ ಕಡೆ ಬೇಯಿಸ್ಕೊಂಡು ನೀಟಾಗಿ ಹಿಂದೆ ಮುಂದೆ ಮೇಲೆ ಕೆಳಗೆ ಎಲ್ಲವನ್ನು ನೀಟಾಗಿ ಬೇಯಿಸ್ಕೊಂಡು ತೆಗೆದಿಟ್ಕೊಂಡ್ರೆ ಅದ್ಭುತವಾದ ಫಿಶ್ ಫ್ರೈ ರೆಡಿ ಟು ಈಟ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ. ಇದಕ್ಕೆ ಕೊನೆಗೆ ನಿಂಬೆ ರಸ ಮತ್ತು ಚಾಟ್ ಮಸಾಲ ಹಾಕ್ಕೊಂಡು ತಿಂದರೆ ಸ್ವರ್ಗನೇ ಇಳ್ದಂಗೆ ಆಗುತ್ತೆ, ಅಷ್ಟು ಅದ್ಭುತವಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಹೋಗಿ ಬರಲಾ? ಥ್ಯಾಂಕ್ ಯು.